guys, welcome back to my YouTube channel. So as you're watching this video today, we are celebrating our 5th wedding anniversary. So and if title nodiro prakara, yes, it is my marriage album video. Finally, I think it's the longest overdue video. And so I'm very excited to show. So I thought anyway 5th anniversary celebrate ಮಾಡ್ತಾ ಇದೀವಿ, and there's no other better day than showing this, putting up this video. So here is the album. So there are 2 albums today. One is wedding and other wedding, and ಇನ್ನೊಂದು ರಿಸೆಪ್ಷನ್ ಆ್ಯಂಡ್ ದೇವ್ರ ಸಮಾರಾಧನೆ. ನಾವು ಪೂಜೆ ಥರ ಮಾಡಿರಲಿಲ್ಲ, ಬಿಕಾಸ್ ಆಲ್ರೆಡಿ ಎಂಗೇಜ್ಮೆಂಟ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಅದರಿಂದ ವಿ ಜಸ್ಟ್ ಥಾಟ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಅಲ್ವಾ. ಆ್ಯಂಡ್ ನಮ್ಮದು ಎಂಗೇಜ್ಮೆಂಟು ಮತ್ತು ಇದಕ್ಕೆ ಆಲ್ಮೋಸ್ಟ್ 4-5 ಮಂತ್ಸ್ ಗ್ಯಾಪ್ ಇತ್ತು. ಸೊ ವಿ ಜಸ್ಟ್ ಥಾಟ್ ದ್ಯಾಟ್ ಎಂಗೇಜ್ಮೆಂಟಲ್ಲೇ ಎಲ್ಲ ಮುಗಿಸೋಣ ಅಂತ. ಆ್ಯಂಡ್ ವರಪೂಜೆ ವೆರಿ ಸಿಮಿಲರ್ ಟು ಎಂಗೇಜ್ಮೆಂಟ್. ಸೊ ಅದರಿಂದ ನಾವೇನು ಆ ಥರ ಮಾಡೋಕ್ಕೆ ಹೋಗಿಲ್ಲ, ಬಟ್ ವಿ ಹ್ಯಾಡ್ ಲೈಕ್ ಅ ಗುಡ್ ದೇವರ್ ಸಮಾರಾಧನೆ ಆ್ಯಂಡ್ ಆಲ್ ದ್ಯಾಟ್. ಸೊ ಒಬ್ವಿಯಸ್ಲಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾಯಿಂದ ವೀಡಿಯೋಸ್ ಫೋಟೋಸ್ ತೋರಿಸ್ತೀನಿ. And also I won't be able to show you the entire album, of course, because illande full day ille hogbidutte. And but we'll show you some very important pictures, like of family, friends, very close friends, and important functions ಏನಿತ್ತು ಅಂತ. ಸೊ ಜಸ್ಟ್ ಗಿವಿಂಗ್ ಯು ಅ ಬ್ಯಾಕ್ ಸ್ಟೋರಿ ಸೊ ದ್ಯಾಟ್ ನಿಮಗೂ ಗೊತ್ತಿರುತ್ತೆ ನಾನು ಫೋಟೋಸ್ ತೋರಿಸ್ಬೇಕಾದ್ರೆ. ಪುನೀತ್ದು ನಂದು ಇಂಟರ್ಕಾಸ್ಟ್ ಮ್ಯಾರೇಜ್. ಸೊ ಇಂಟರ್ಕಾಸ್ಟ್ ಅಂದರೆ ವಿ ಬೋತ್ ಆರ್ ವೆಜಿಟೇರಿಯನ್ಸ್. ಸೊ ಐ ಆಮ್ ಅ ಬ್ರಾಹ್ಮನ್, ಪುನೀತ್ ಇಸ್ ಅ ವಿಶ್ವಕರ್ಮ. ಬಟ್ ಮೋರ್ ಆರ್ ಲೆಸ್ ವಿ ಫಾಲೋ ಸಿಮಿಲರ್ ಥಿಂಗ್ಸ್. ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ನಮ್ಮದು religious beliefs or rituals ali, except very few things. And so yes, we had put in a lot of effort to convince his mom and his family. Nam family in the day 1 in the gottittu. So we dated for almost 5 years, exactly 5 years we dated, and then we got married. So nam family ki day 1, from the day I started talking to Puneet, they knew. So and they were like wholeheartedly accepted him. So ಏನು ಪ್ರಾಬ್ಲಮ್ ಬರಲಿಲ್ಲ. ಅವ್ರ ಮನೇಲಿ ದೇ ಡಿಂಟ್ ನೋ ಮೀ, ದೇ ನ್ಯೂ ಮೀ ಆಸ್ ಅಸ್ ಫ್ರೆಂಡ್, ಆ್ಯಂಡ್ ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನೇನು ಜಾಸ್ತಿ ಕೊಡ್ತಿರಲಿಲ್ಲ. ಸೊ ಒಬ್ವಿಯಸ್ಲಿ ದ್ಯಾಟ್ information came in as a shock to them, but somehow they actually accepted wholeheartedly later on. But that was a very fun part. Our time is tumba tension ಆಗ್ತಿತ್ತು, but now when you sit back and think, I think it was all worth it. And I'm very excited. You can see it on my face. I'm all smiles. I'm very excited to show this, and I hope you guys will also enjoy seeing all the pictures. And obviously ಇವಾಗೂ ಆವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ನನಗೆ. ನನಗೂ ಅಷ್ಟೇ, ಪುನೀತ್ಗೂ ಅಷ್ಟೇ. ಮೈ ಪೇರೆಂಟ್ಸ್, ಮೈ ಸಿಸ್ಟರ್, ಮೈ ಬ್ರದರ್ ಇನ್ ಲಾ, all the important people have changed so much in the past 5 years. And of course ಎಲ್ಲರ ಲೈಫಲ್ಲೂ ಅದು ಹಾಗೆ ಆಗುತ್ತೆ. So yeah, I hope you watch this, enjoy this without any judgment. And so let's get started. So let's start with reception. So ನಮಗೆ ಫಸ್ಟ್ ರಿಸೆಪ್ಷನ್ ಮತ್ತು ದೇವರ ಸಮಾರಾಧನೆ ಆಗಿದ್ದು. So let's start with that. So this is how the front looks. And Samarpan's DGR is Puneet's friend. He owns a photo studio. So ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. This is the number, and he did a fab job. Thank you so much. So let's get started. So this was the entrance decor, and ಇದು ಸಿಟ್ಟಿಂಗಿಗೆ ಅಂತ ಹಾಕಿದ್ರು ಕೂತ್ಕೊಳ್ಳೋಕ್ಕೆ. ಬಟ್ ದಿಸ್ ನೋ ಪಾಯಿಂಟ್, ಬಿಕಾಸ್ ಕೂತ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ, ತುಂಬ ಜನ ಇದ್ದರು. ಆ್ಯಂಡ್ ದಿಸ್ ಇಸ್ ಲೈಕ್ ವೆರಿ ಬೇಸಿಕ್. ಇದಕ್ಕೆ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಸೊ ಇಟ್ಸ್ ವೆರಿ ಬೇಸಿಕ್, ಆ್ಯಂಡ್ ದ್ಯಾಟ್ ವಾಸ್ ಮೈ ಅಟೈರ್, ಫುಲ್ ಅಟೈರ್. ಐ ವಿಲ್ ಜಸ್ಟ್ ಶೋ ಯು ಇನ್ ದ ಫೋಟೋಸ್ ದಟ್ಸ್ ಗೋನಾ ಕಮ್ ನೌ. ಸೊ ಇದು ರಿಸೆಪ್ಷನ್ ದಿನ ಬೆಳಗ್ಗೆ ದೇವ್ರ ಸಮಾರಾಧನೆ ದಿನ ಆಗಿರೋ ಫಂಕ್ಷನ್, ಚಪ್ರದ ಪೂಜೆ ಮಾಡ್ತವಲ್ಲ. ಸೊ ಇದು ನಮ್ಮ ಮನೇಲಿ ಮಾಡಿದ ಪೂಜೆ. ಸೊ ಚಪ್ರದ ಪೂಜೆ ಮಾಡಿ ಈ ಥರ ಚಪ್ರ ಹಾಕ್ಸಿದ್ವಿ. ಚಪ್ರದ ಪೂಜೆ ಮಾಡಿ ಆಮೇಲೆ ನಾವು ಮದುವೆ ಮಂಟಪಕ್ಕೆ ಹೋಗಿದ್ವಿ. ಸೊ ಇಟ್ಸ್ ಜಸ್ಟ್ ಅ ಗ್ಲಿಮ್ಸ್ ಆಫ್ ವಾಟ್ ಹ್ಯಾಪನ್ಸ್ ಅಷ್ಟೇ. ಸೊ ಇದು ದೇವರ ಸಮಾರಾಧನೆ ಸ್ಯಾರಿ ವಿಚ್ ವಿ ಬಾಟ್ ದಿಸ್ ಫ್ರಮ್ ಚೆನ್ನೈ. ನಂಗೆ ಎಕ್ಸಾಕ್ಟಾಗಿ ಎಲ್ಲಿ ತೊಗೊಂಡಿದ್ದು ಸ್ಟೋರ್ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಟು ಫಿಗರ್ ಇಟ್ ಔಟ್. ದಿಸ್ ಇಸ್ ಮೈ ಬ್ರದರ್, and I think ಇವಾಗಿನ ವೀಡಿಯೋಸಲ್ಲಿ you would have seen him. He has got all this gym body, and he's super tall, taller than me, and you can just see how much he has changed in the last 5 years.
he was only so much ನನಗಿಂತ ಶಾರ್ಟ್ ಆಗಿದ್ದ. It has just changed so much. And that's my mom, my dad, and my sister, and that's my aunt, ನನ್ನ ಚಿಕ್ಕಮ್ಮ, ನನ್ನ ತಮ್ಮ, and my sister and me. And I love this picture of mine, I mean ನನ್ನ ಫ್ಯಾಮಿಲಿದು. And this particular thing I totally missed it in my wedding. ಕೋಲಾಟ ಆಡಿಸಿದ್ರು. ಇದು ಇವರೆಲ್ಲ ನಮ್ಮ ಅಮ್ಮಂದು ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ. ಸೊ ಇದು ಬೀಗರ್ನ ವೆಲ್ಕಮ್ ಮಾಡೋಕ್ಕೆ ಅಂತ ಅವ್ರು ಬರೋ ಟೈಮ್ಗೆ ಮುಂದ್ಗಡೆ ಡ್ಯಾನ್ಸ್ ಮಾಡಿದ್ದು, ವಿಚ್ ಐ ಟೋಟಲಿ ಮಿಸ್ಡ್ ಬಿಕಾಸ್ ನೋಡಬಾರ್ದು, ಕೂತ್ಕೊಂಡಿರ್ಬೇಕು ಒಳಗಡೆ ಅದು. ಸೊ ಆಬ್ವಿಯಸ್ಲಿ ಅಲ್ಲಿದ್ದೆ. ಸೊ ದಿಸ್ ಐ ಮಿಸ್ಡ್. ಐ ಹೋಪ್ ಇಫ್ ಐ ಗೆಟ್ ದ ವಿಡಿಯೋ ಐಲ್ ಪುಟ್ ಇಟ್, ಅದರ್ವೈಸ್ ಸಮ್ ಅದರ್ ಟೈಮ್. And yeah, that's my mom ಗೆಜ್ಜೆ ಗಿಫ್ಟ್ ಮಾಡಿದ್ದು. And yeah, ಅಷ್ಟೇ. I think that's it with ದೇವ್ರ ಸಮಾರಾಧನೆ, ಜಾಸ್ತಿ ಏನಿರಲಿಲ್ಲ. And that's ಪುನೀತ್. ಪುನೀತ್ ಅವ್ನಿಗೆ ಆ್ಯಕ್ಚುಲಿ ಮೇಕಪ್ ಮಾಡಿಸ್ಕೋಬೇಡ ಅಂತ ಹೇಳಿದ್ದೆ, ಮಾಡಿಸ್ಕೊಂಡೆ ಕರೆಕ್ಟಾಗಿ ಮಾಡಿಸ್ಕೋ ಅಂತ. ಬಟ್ somehow ಒಂದು ಮೇಕಪ್ ಜಾಸ್ತಿ ಆಗೋಗಿತ್ತು. It's really funny, but yeah, it's okay, he was still looking good, so manageable. And that's us. So I really like this picture. Dalli tumba ಚೆನ್ನಾಗಿ ಕಾಣ್ತಿದ್ದೀನಿ. This one too. So this lehenga I got it from Koski. ಪುನೀತ್ ಮನೆಯಿಂದ ಕೊಡ್ಸೋದಿದ್ದು. ಸೊ ಇದು ಕೋಸ್ಕಿಯಲ್ಲಿ ತಗೊಂಡಿದ್ದು ಲೆಹೆಂಗಾ. ದೇ ಆಲ್ಸೋ ಗಾಟ್ ಮಿ ಅ ಸಾರಿ ಬಿಕಾಸ್ ಶಾಸ್ತ್ರಕ್ಕೆ ಸೀರೆನ ಕೊಡಬೇಕಂತ, ಅದನ್ನು ಕೊಡಿಸಿದ್ರು. ಆ್ಯಂಡ್ ಇದೂ ಇದೆ. ಆ್ಯಂಡ್ ದ್ಯಾಟ್ಸ್ ಹೌ ಇಟ್ ಈಸ್. This is my sister, my brother-in-law, and he has definitely changed. ಇವಾಗಿರೋ ವೀಡಿಯೋಸ್ ನೋಡಿದರೆ ಇಬ್ಬರೂ ತುಂಬ ಚೇಂಜ್ ಆಗಿದ್ದಾರೆ, ಎಸ್ಪೆಷಲಿ ವಿಷ್ಣು. And this is my mom-in-law. This is my brother-in-law Pawan. He's also married now. That's my dad. Actually ಅವ್ರಿಗೆ ರೆಡಿ ಆಗೋಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಕುರ್ತಾ ಹಾಕೊಂಡಿರೋದೇ ಜಾಸ್ತಿ. ಇನ್ ಕೇಸ್ ಸಂಬಡಿ ಇಸ್ ವಂಡರಿಂಗ್ ಇಷ್ಟು ಸಿಂಪಲಾಗಿ ರೆಡಿ ಆಗಿದ್ದಾರೆ ಅಂತ. ಗೈಸ್, ಇದನ್ನು ಹಾಕ್ಸೋಕ್ಕೆ ನಾವೆಷ್ಟು ಆರ್ಗ್ಯುಮೆಂಟ್ಸ್ ಮಾಡಿದ್ವಿ ಮನೇಲಿ, ಐ ಕಾಂಟ್ ಇವನ್ ಟೆಲ್ ಯು, ಬಿಕಾಸ್ he hates wearing anything other than shirt and pant. But somehow he was in good mood. He agreed. And yeah, so this is what it is. That's my mom, my dad. My mom also very simple. ಅವ್ರಿಗೆ ನೆಕ್ಲೆಸ್, ಜ್ಯುವೆಲ್ಸ್ ಏನು ಇಷ್ಟ ಅಲ್ಲ. ಅವರೇ ನಮ್ಮ ಮದುವೆಗೆ ಎಷ್ಟು ಥರ ಕಾಣ್ತಾ ಇದ್ರು, ಲೈಕ್ ವೆನ್ ಶಿ ಗಾಟ್ ರೆಡಿ. ಬಟ್ ವೆರಿ ಸ್ವೀಟ್. ಐ ಲವ್ ದಮ್ ಬೋತ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫೇಕೆಸ್ಟ್ ಸ್ಮೈಲ್ ಒನ್ ಕ್ಯಾನ್ ಹ್ಯಾವ್. ಇದು ಫೋರ್ಸ್ ಮಾಡಿ ಎಲ್ಲ ಫೋಟೋಸ್ ಎಲ್ಲ ಆದಮೇಲೆ ಫ್ಯಾಮಿಲಿ ಜೊತೆ ತಿರ್ಗಾ ಫೋರ್ಸ್ ಮಾಡಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದು. ಅದು ಫೇಕೆಸ್ಟ್ ಲವ್ ಬಿಕಾಸ್ ಐ ವಾಸ್ ಸೂಪರ್ ಟಯರ್ಡ್. ಬಟ್ ಐ ಹ್ಯಾಡ್ ಟು ಶೋ ಸಮ್ ಎಕ್ಸ್ಪ್ರೆಷನ್ ಆ್ಯಂಡ್ ಇಟ್ ಜಸ್ಟ್ ಗೇವ್. ಬಟ್ ಇಟ್ಸ್ ನಾಟ್, wholeheartedly smiling. Yeah, and this is the photo shoot. It was still going on 1 o'clock ratri, and I think everybody experiences that in their wedding, so nothing big deal about it, but it just happens. And yeah, this is one family picture, like just our family. And ಇದin ನನ್ನ photo shoot. I don't know the purpose of this umbrella, but ನನಗೆ ಅವಳು ತುಂಬ ಫನ್ನಿ ಅನ್ನಿಸ್ತು. but yeah, it's fine. And that's our family picture. And yeah, that's the end of the album, I guess. One more picture and that's it. Yeah, that is the end of the album. The family I got into. So very nice. So idu yeah, I forgot one more thing. Idu nandu pre-wedding photo shoot idu, which my mom has completely hidden the album because she's like ಇಷ್ಟೊಂದು ಪಿ ಡಿ ಎ ಇದೆ, ನೋ ಐ ವಾಂಟ್ ಲೆಟ್ ಎನಿಬಡಿ ಸಿ ಅಂತ. ಐ ಹ್ಯಾವ್ ಟು ಫೈಂಡ್ ದಟ್ ಆಲ್ಬಮ್. ಎಲ್ಲೋ ಇಟ್ಟಿದ್ದಾರೆ, ಬಟ್ ಒಂದು ಪಿಕ್ಚರ್ ಹೆಂಗೋ ಬಂದಿದೆ. ಆ್ಯಂಡ್ ದಿಸ್ ಇಸ್ ದ ಕಂಪ್ಲೀಟ್ ಅಟೈರ್. ಯು ಗೈಸ್, ಐ ಆಮ್ ಜಸ್ಟ್ ಗೋನ್ ಟು ಶೋ ದಿಸ್. ಸೊ ಈ ಥರ ಇದು ಫುಲ್ ವೆಲ್ವೆಟ್, ನಾಟ್ ಲೈಕ್ ಹೆವಿ ವೆಲ್ವೆಟ್, ಒಂಥರ ಚೆನ್ನಾಗಿದೆ ಜಟ್ಯಾಂಗ್ ವೆಲ್ವೆಟ್ ಆ ಥರ ಅಲ್ಲ. ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ಗುಡ್ ಕಲರ್ ಆ್ಯಂಡ್ ಮರೂನ್ ಕಲರ್. And yeah, simple blouse alla anyway neck alla ಅವ್ರದೇ ಡಿಸೈನ್ ಇತ್ತು. And this was ಕೆಳಗಡೆ detailing. It was really beautiful lehenga. So moving on to our wedding, the marriage album. So this is how we looked 5 years back. So I just want to show you the entire attire. I don't know ellel sigate enn sigala anta. This is what we wore. Of course, Surgur Panche and Shalya. ಆ್ಯಂಡ್ ಇದು ನಮ್ಮ ಅತ್ತೆ ಗಿಫ್ಟ್ ಮಾಡಿದ್ದು ರಿಸೆಪ್ಷನ್ಗೆ ಅಂತ ಐ ಟೋಲ್ಡ್ ಯು. ಸೊ ಶಾಸ್ತ್ರಕ್ಕೆ ಅಂತ ಕೊಡಿಸಿದ್ರು. ಆ್ಯಂಡ್ ದೆನ್ ಲೆಹೆಂಗಾ ಐ ಹ್ಯಾಡ್. ಸೊ ದಟ್ಸ್ ದ ಥಿಂಗ್. ಆ್ಯಂಡ್ ದಿಸ್ ಇಸ್ ಹೌ
we looked. ಸೊ ಇದು ಮಾರ್ನಿಂಗ್ ಜಸ್ಟ್ ಬಿಫೋರ್ ಅರ್ಶಿನದ ಶಾಸ್ತ್ರ ನಮ್ಮ ಕಡೆ ಇಲ್ಲ, ಅಂದರೆ ಎಲ್ಲರೂ ಬಂದು ಹಚ್ಚೋ ಥರ ಇಲ್ಲ. ಬಟ್ ಪುನೀತ್ ಮನೆ ಕಡೆ ಇರೋದ್ರಿಂದ ವಿ ಅಕಾಮಿಡೇಟೆಡ್ ದ್ಯಾಟ್ ಆ್ಯಸ್ ವೆಲ್. ಮದುವೆ ದಿನ ಬೆಳಿಗ್ಗೆ 5 o'clock ಅನಿಸುತ್ತೆ ಅರ್ಶಿನ ಶಾಸ್ತ್ರ ಮಾಡಿದ್ವಿ. ಇದು ಗೌರಿ ಪೂಜೆ, ಅಂದರೆ ಹುಡುಗಿ ರೂಮಲ್ಲಿ ಇಟ್ಟಿರ್ತಾರಲ್ಲ ಅದು ಗೌರಿ ಪೂಜೆ. ಆ್ಯಂಡ್ ಇದು ಮೈ ಮದರ್ ಇನ್ ಲಾ. ಈ ಪಿಕ್ಚರ್ಸ್ ನಾನು ಐ ಡೋಂಟ್ ವಾಂಟ್ ಟು ಮಿಸ್ ಎಟ್ ಆಲ್. ಇದು ಗೌರಿ ಪೂಜೆ ನಾವು ಮಾಡಿದ್ದು. ಆ್ಯಂಡ್ ಐ ಟೋಟ್ಲಿ ಲವ್ ದ ವೇ ಐ ಲುಕ್. ಎಷ್ಟು ಪರ್ಫೆಕ್ಟಾಗಿ ಮೇಕಪ್ ಮಾಡಿದ್ದು ಅಂದರೆ ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ನಲ್ಲ ಅವ್ರಿಗೆ, ನನಗೆ ಐ ಲ್ಯಾಶಸ್ ಬೇಕಾಗಿರಲಿಲ್ಲ ಬಿಕಾಸ್ ಐ ಡಿಂಟ್ ಲೈಕ್ ದ ಐ ಲ್ಯಾಶಸ್ ದಟ್ ಐ ಪುಟ್ ಎಂಗೇಜ್ಮೆಂಟಿಗೆ. ಅವರೇ ಬಂದಿದ್ದರು, ಸೊ ಐ ಸೆಡ್ ನೋ. ಆ್ಯಂಡ್ ಎಷ್ಟು ಪರ್ಫೆಕ್ಟ್ ಮೇಕಪ್ ಅಂದರೆ ದ ಲಿಪ್ ಕಲರ್, ದ ಐ ಶ್ಯಾಡೋ, the hairdo, everything was just so perfect. I will show you. So that's my aunt. She's still getting ready. Adikkene avಳು but urgent-ಆಗಿ ಬರಬೇಕಿತ್ತು, so she came and it was just so perfect. The makeup was on point. So yeah, so this is what I wanted to show. So ಇದು just ಬೆಳಗ್ಗೆ ತೆಗೆಸ್ಕೊಂಡಿದ್ದು. ಆ್ಯಂಡ್ ಐ ವಾಸ್ ಗೋಯಿಂಗ್ ಆನ್ ಅ ವೆಯ್ಟ್ ಲಾಸ್ ಇದು ಕೋರ್ಸ್ ಆವಾಗ. ಸೊ ನಾನು ಫಸ್ಟ್ ಕೊಟ್ಟಿದ್ದ ಬ್ಲೌಸ್ಗೆ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇತ್ತು. ಬಟ್ ಐ ಡಿಂಟ್ ಹ್ಯಾವ್ ದ ಟೈಮ್ ಟು ಇದು ಬಿಕಾಸ್ ಐ ವಾಸ್ ವರ್ಕಿಂಗ್ ದ್ಯಾಟ್ ಟೈಮ್. ಸೊ ಕೆಲಸಕ್ಕೆ ಹೋಗಿ ನಾನು ಬರೋಷ್ಟಲ್ಲೇ 9 o'clock 9:30 ಆಗ್ತಿತ್ತು. ಸೊ ಅದರಿಂದ ಇದಾಯಿತು. ಬಟ್ ಐ ಥಿಂಕ್ ಇಟ್ಸ್ ಸ್ಟಿಲ್ ಫೈನ್ ಬಿಕಾಸ್ ಎನಿವೇ ದೇ ಕವರ್ಡ್ ಇಟ್. ಆ್ಯಂಡ್ ವೆರಿ ಮಿನಿಮಲ್ ಜ್ಯುವೆಲ್ರಿ. But look at the makeup. I totally loved it. It's like on point. Makeup, it's like very minimal and so perfect. And that's me. So ನನಗೆ ನತ್ ಹಾಕೋಬೇಕಂದ್ರೆ ತುಂಬಾ ಆಸೆ ಇತ್ತು. ಸೊ ಅದು ನಾನು ಪುಣೆಯಿಂದ ತರಿಸ್ಕೊಂಡಿದ್ದೆ. ಸೊ ಮೈ ಕಸಿನ್ ಗಾಟ್ ಮ್ಯಾರಿಡ್ ಜಸ್ಟ್ 15 days ಬಿಫೋರ್ ಐ ಗಾಟ್ ಮ್ಯಾರಿಡ್, ಲೈಕ್ ದ ಸೇಮ್ ಇಯರ್ ಸೇಮ್ ಮಂತ್. ಸೊ ಆವಾಗ ಅವ್ರ ರಿಸೆಪ್ಷನ್ ಇದ್ದಿದ್ದು ಪುಣೆಯಲ್ಲಿ, ಆವಾಗ ಹೋದಾಗ ತೊಗೊಂಡಿದ್ದು. ಆ್ಯಂಡ್ ದ್ಯಾಟ್ಸ್ ಮೈ ಬ್ಯೂಟಿಫುಲ್ ಅಜ್ಜಿ. ಇದು ಕಾಶಿ ಯಾತ್ರೆ. ಸೊ ಈ ಪೀಕಾಕೆಲ್ಲ ನಮ್ಮಮ್ಮ ಮಾಡಿಸಿದ್ದು ಆ್ಯಕ್ಚುಲಿ. ಪೀಕಾಕ್, ಫ್ಯಾನ್ ಇದೆಲ್ಲ ಕಾಶಿ ಯಾತ್ರೆ ಟೈಮಲ್ಲಿ ಕೊಡ್ತಾರೆ ಅಂತ. ಆ್ಯಂಡ್ ಜಸ್ಟ್ ಇಲ್ಲೂ ಅಷ್ಟೇ ಮೈ ಫಾದರ್ ಇಸ್ ಗಿವಿಂಗ್ ಆಲ್ ದಿಸ್. ಸೊ ಈ ಥರ ಮಾಡಿಸಿ, ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್, ಬಟ್ ಸೊ ಪೀಪಲ್ ಹೂ ನೋ ಬ್ರಾಹ್ಮಿನ್ ಕಲ್ಚರ್ ವಿಲ್ ನೋ ದ್ಯಾಟ್ ಇದು ಕಾಶಿ ಯಾತ್ರೆ ಟೈಮಲ್ಲಿ ಕೋಡ್ಬಳೆ ಹಾಕಿಬಿಟ್ಟು ಜಂಪ್ ಮಾಡಿಸ್ತಾರೆ ಹುಡುಗಂಗೆ. ಜಂಪ್ ಮಾಡಿಸಿ ಅಂಟಿಲ್ ದ ಕೋಡ್ಬಳೆ ಫಾಲ್ಸ್ ಆಫ್ ಹಿ ಹ್ಯಾಸ್ ಟು ಜಂಪ್. ಅಂದರೆ ಅಷ್ಟು ಹೈ ಜಂಪ್ ಮಾಡಬೇಕು. ಸೊ ಅದರದ್ದೇ ಕೋಡ್ಬಳೆ ಹಾಕ್ತಿದ್ರು ಪುನೀತ್ ಕಿವಿಗೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಐ ವಾಂಟೆಡ್. ಸೊ ಇದು ದಿಸ್ ಈಸ್ ಮೈ ಕಝನ್ ಬ್ರದರ್. ಸೊ ಅವರು ಐ ಮೀನ್ ಅಫ್ಕೋರ್ಸ್ ಅಣ್ಣ ಇಲ್ಲ ತಮ್ಮನೇ ಇಟ್ಕೋಬೇಕಲ್ಲ ಛತ್ರಿ. ಸೊ ದ್ಯಾಟ್ಸ್ ಮೈ ಬ್ರದರ್. ಆ್ಯಂಡ್ ದ್ಯಾಟ್ಸ್ ಮೈ ಸಿಸ್ಟರ್, ಅಫ್ಕೋರ್ಸ್ ಕಲ್ಶ್ಗಿತ್ತಿ ನನ್ನ ತಂಗಿನೇ. So this is what I meant. That's him jumping ಕೋಡ್ಬಳೆ ಬೀಳೋ ತನಕ ಮಜಾ ಇತ್ತು. ಬಟ್ ಅಫ್ಕೋರ್ಸ್ ನಾನು ನೋಡಿರಲಿಲ್ಲ. ಐ ವಾಸ್ ಗೆಟಿಂಗ್ ರೆಡಿ ಆ್ಯಂಡ್ ಒಳಗಡೆ ಪೂಜೆ ಇತ್ತು. ಆ್ಯಂಡ್ ಬಟ್ ದ್ಯಾಟ್ಸ್ ದ ರಿಚುವಲ್. ದ್ಯಾಟ್ಸ್ ಮೈ ಮಾಮ್ಸ್ ಬ್ರದರ್. ಸೊ ಸೋದರ ಮಾವನೇ ಕರ್ಕೊಂಬರ್ಬೇಕಂತ ಒಂದು ರಿಚುವಲ್ ಇದೆ. ಎಲ್ಲರ ಕಡೆನೂ ಇರುತ್ತೆ ಅನ್ಕೋತೀನಿ. ಇಟ್ಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಸ್ಪೆಸಿಫಿಕ್ ಟು ಒನ್ ಪರ್ಟಿಕ್ಯುಲರ್ ಕ್ಯಾಸ್ಟ್ ಆಸ್ ಸಚ್. ಸೊ ನಮ್ಮ ಅಮ್ಮ ಅವರ ಅಣ್ಣ ಆ್ಯಂಡ್ ಕಸಿನ್. And idu nanu, I was blushing. In case you're wondering why I'm blushing so much, that's because I was waiting to get out, and when that time came, I was like, wow. And in case you're wondering ಈ ಬಾಸಿಂಗ ಈ ಥರದ್ದು ಯಾಕೆ ಹಾಕಿದ್ದಾರೆ ಅಂತ, ಇದು ಪುನೀತ್ ಮನೆ ಕಡೆ ಮ್ಯಾಂಡೇಟರಿ ಸಿನ್ಸ್ ಅವರು ನಾರ್ತ್ ಕರ್ನಾಟಕ ಕಡೆಯಿಂದ. ಸೊ ಅದಕ್ಕೆ ಹಾಕಿದ್ವಿ. ಮೇಲ್ಗಡೆ ನಾವು ಹಾಕೋದು ಮೇಲ್ಗಡೆದು 3 ಇದೆಯಲ್ಲ, ಸೊ ಅದೆರಡೂ ಹಾಕ್ಕೊಂಡಿದ್ದೆ. ಆ್ಯಂಡ್ ಐ ವಾಂಟೆಡ್ ಟು ವೇರ್ ಸಮಥಿಂಗ್ ಲೈಕ್ ದಿಸ್. ಪರ್ಲ್ಸ್ ನಂಗೆ ತುಂಬ ಇಷ್ಟ ಆಯಿತು. ಬಟ್ I mean, fortunately, ಎರಡು coincide ಆಗಿ, yeah, I had to wear it. And this was the fun part. ನಾನು ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಪುನೀತ್ ಹಾರ ಹಾಕ್ದ, ಬಟ್ ನನಗೆ ಹಾಕೋಕ್ಕೆ ಆಗಲಿಲ್ಲ ಬಿಕಾಸ್ ಹಿಸ್ ಫ್ರೆಂಡ್ಸ್ ಆರ್ ಸೂಪರ್ ಟಾಲ್. ಐ ಥಿಂಕ್ ಮುಂದೆ ಯಾವಾಗಾದ್ರೂ ಬಂದಾಗ ತೋರಿಸ್ತೀನಿ. ಹಿಸ್ ಫ್ರೆಂಡ್ಸ್ ಆರ್ ಸೂಪರ್ ಟಾಲ್, ಸೊ ಆಗಲೇ ಇಲ್ಲ ಹಾಕೋಕ್ಕೆ. ಬಟ್ ಯಾ, ಸೊ ಇನ್ ದಿಸ್ ಇಫ್ ಯು ಕ್ಯಾನ್ ಸಿ ಅವನದು ಆಲ್ಮೋಸ್ಟ್ ಪೇಟ ಆಲ್ಮೋಸ್ಟ್ ಇಲ್ಲಿವರೆಗೂ ಟಚ್ ಆಗಿದೆ. ನನಗೆಲ್ಲೂ ಗ್ಯಾಪ್ ಇಲ್ಲ. ಆ್ಯಂಡ್ ಆಲ್ ಹಿಸ್ ಫ್ರೆಂಡ್ಸ್ ಆರ್ ಲೈಕ್ 6 feet and above. And yeah, this is the Kanyadana time, I guess, which I'm not really happy about the way it was done. And ನಾನು ಅಮ್ಮಂಗೂ ಹೇಳಿದ್ದೀನಿ ಇದನ್ನು ಬಿಕಾಸ್ ನನಗೆ ಎದುರುಗಡೆ ನಿಂತ್ಕೊಂಡು ಮಾಡಿಸ್ಬೇಕಾಯಿತು. ಬಟ್ ಅವರು ಯಾರು ಮಾಡಿಸಿದ್ರಲ್ಲ
ಅವರು ಕೂತ್ಕೊಂಡೇ ಮಾಡಿಸ್ಬಿಟ್ರು. ಸೊ ಅದರಿಂದ ನನಗೆ ಫೋಟೋಸ್ ಕರೆಕ್ಟಾಗಿ ಬಂದಿಲ್ಲ ಅಂತ ಬೇಜಾರು. ಬಟ್ ಎನಿವೇ ದ ರಿಚುವಲ್ ಎವ್ರಿಥಿಂಗ್ ವೆಂಟ್ ವೆಲ್. So I'm still wondering what my dad was telling me. We both don't know. Both of us don't know. But yeah. And this is the tali. ಅಮ್ಮ ಮನೆ ಕಡೆ. ಬಟ್ ನಾನು ಎರಡೂ ಸೇಮೇ ಮಾಡಿಸಿದ್ದೆ ಬಿಕಾಸ್ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಸೊ ದಿಸ್ ಇಸ್ ದ ಡಿಸೈನ್. In case new brides, if you're looking for something, this is a really good option. It looks traditional and also it has these stones which gives it a very nice look. And this is my favoriteest picture of all times from the wedding album. ಅಂದರೆ ಎಷ್ಟು ಪರ್ಫೆಕ್ಟ್ ಆಗಿದೆ. ಲೈಕ್ ಐ ಆಮ್ ಆಲ್ ಸ್ಮೈಲ್ಸ್ ಆ್ಯಂಡ್ ಐ ಫೀಲ್ ಐ ಲುಕ್ ಕಂಟೆಂಟೆಡ್ ಆ್ಯಂಡ್ ಇಟ್ಸ್ ಲೈಕ್ ದ ಡೇ ಈಸ್ ಫೈನಲಿ ಹಿಯರ್ ಟೈಪ್ಸ್. ಸೊ ಇದು ಅಕ್ಷತೆ ಕಾಳು ಮತ್ತು ಪರ್ಲ್ ಅದಿಷ್ಟು ಫನ್ ಪಾರ್ಟ್. ಐ ಆಲ್ಸೋ ಲವ್ ದಿಸ್ ಪಿಕ್ಚರ್. ಐ ಆಮ್ ಅ ಹ್ಯಾಪಿ ಬ್ರೈಡ್. ಐ ವಾಸ್ ಅ ಹ್ಯಾಪಿ ಬ್ರೈಡ್ and yeah, I just wanted it to be that way. And there, that is the favoriteest part of my wedding, tali kattadu. I was just waiting so much, and yeah, finally it happened. I'm so happy. And yeah, and that's my tata. He tumbane alta idru. I don't know why. It was really surprising because he usually doesn't cry so much. But yeah, and that's my mom-in-law congratulating me. That's Punit. He was all normal until I don't know. I will show you guys the picture. And idu nanu, my best friend Renika, she actually came last minute because she had another wedding which is a close friend of hers. So she couldn't miss that. So evening hogbittu, morning she came back to Bangalore and she came for my wedding. I was so happy and I was just so idu, I remember it's there in the video also. I was so happy. I was like, you know, Renny, it like finally happened because I always wanted to get married. So adrinda full khushi agoytu. Adakke this picture I was showing. And there. So until this happened, Puneet started crying so much. I think he was missing his dad. So he lost his dad like a few years back. So obviously it was a very emotional moment. So Navala first rekista, this is what Puneet was crying so much, and I was like all happy. And idralli full sustagbitide. Tali katti, I think everybody started wishing and all that, and you just rekista idri like, you know, now your trouble starts, and that's why he's crying. But genuinely, we all missed his father in that very moment. We wish he was there, but yeah, we missed you. And this is another favorite picture of mine, my aunt and my picture. It's a very beautiful picture. And then we just have these pictures. Yeah, that's it with the wedding, I guess. In Mikidala, it's all like families standing and taking pictures. Let me just run through quickly. So, idu homa madiddu. This is for the Kalungra. Saptapadi, and that's my sister, my brother. Fullu kannu urdogittu fullu. That's us. So this is the thing. And ನನಗೆ ಆ್ಯಕ್ಚುಲಿ ಕಾಲುಂಗ್ರ ಹಾಕಿದ್ದು ಮೈ ಚಿಕ್ಕಮ್ಮ ಓನ್ಲಿ ಬಿಕಾಸ್ ಪುನೀತ್ಗೆ ಅದು ಹಾಕೋಕ್ಕಾಗಲಿಲ್ಲ. ಸೊ ಟೆಕ್ನಿಕಲಿ ಮೈ ಚಿಕ್ಕಮ್ಮ ಓನ್ಲಿ ಪುಟ್ ದ ಕಾಲುಂಗ್ರ. And yeah, so that's the thing. This is only for picture, guys. He didn't put the kalungra. And yes, and idu Arundhati nakshatra torsta iradu. The first lie you tell in your married life is this, that you're able to see the star when you don't. ಆಮೇಲೆ ಇದು ಗೃಹ ಪ್ರವೇಶ ಅಂದರೆ ಹುಡುಗನ ಮನೆಗೆ ಹೋಗ್ತೀವಲ್ಲ, ಲೇಟಾಗಿ ಹೋಗಿತ್ತು ಅಂತ ಅವ್ರ ರೂಮಲ್ಲೇ ಇದು ಈ ಶಾಸ್ತ್ರ ಮಾಡಿಬಿಟ್ಟಿದ್ರು. ಆಮೇಲೆ ಮನೆಗೆ ಹೋಗೋಣ, ಇಟ್ಸ್ ಓಕೆ ಅಂತ. ಸೊ ಇದು ನಾವು ಕೂತ್ಕೊಂಡು ತಿನ್ನಬೇಕಾದ್ರೆ, ದಿಸ್ ಇಸ್ ಪುನೀತ್ಸ್ ಫ್ರೆಂಡ್ ಶ್ರೇಯಸ್, ದಿಸ್ ಇಸ್ ಪುನೀತ್ಸ್ ಬ್ರದರ್ ಪವನ್, ದಿಸ್ ಇಸ್ ಮೈ ಕಸಿನ್ ರಶ್ಮಿ. ಆ್ಯಂಡ್ ಕೂತ್ಕೊಂಡಿರ್ಬೇಕಾದ್ರೆ ಇದು ಪೇಣಿ ಹಾಕಿದ್ರೆ ಅನ್ಸುತ್ತೆ ತಲೆ ಮೇಲೆ, ಆ್ಯಂಡ್ ಹಪ್ಪಳ ಹೊಡೆದಿರೋದು ಇದೆ ಅಂತ ಅನ್ಕೋತೀನಿ, ಐ ಡೋಂಟ್ ನೋ. You're just sitting down and eating, and this is how. And yeah, this is one of the last few pictures. Yeah, illide hapla hodita iradu my sister and Vishnu. So yeah,
It was fun. Food was amazing. Food was amazing actually. And yeah. ಸೊ ಆ್ಯಕ್ಚುಲಿ ನನ್ನ ಫುಡ್ ಬಗ್ಗೆ ಹೇಳಲೇಬೇಕು. ನನ್ನ ಮದುವೆಲಿ ನನ್ನ ಎಂಗೇಜ್ಮೆಂಟ್ ಆ್ಯಂಡ್ ಮದುವೆ ಬೋತ್. ಸೊ ಎಂಗೇಜ್ಮೆಂಟಲ್ಲಿ ಊಟ ಸಖತ್ತಾಗಿತ್ತು. ನಮ್ಮ ಆಫೀಸ್ ಅವ್ರು ಬಂದಿದ್ರು, ಲೈಕ್ ಆಲ್ ಮೈ ಟೀಮ್ ಮೇಟ್ಸ್ ಬಂದವರೆಲ್ಲ ಅದನ್ನೇ ಹೇಳ್ತಾಯಿದ್ರು, ನೀವು ಮದುವೆಗೂ ಇವ್ರನ್ನೇ ಕರೆಸ್ತೀರಾ ಅಂದರೆ ಮಿಸ್ ಮಾಡದೆ ಬರ್ತೀವಿ ಅಂತ. ಸಖತ್ತಾಗಿತ್ತು ಊಟ, ಲೈಕ್ ಟಿಪಿಕಲ್ ಬ್ರಾಹ್ಮಿನ್ ಎಲೆ ಊಟ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದು ಬಿಟ್ಟು ಮದುವೆಲೂ ಅಷ್ಟೇ ವಿ ಆ್ಯಕ್ಚುಲಿ ಚೋಸಸ್ ಡಿಫ್ರೆಂಟ್ ಪರ್ಸನ್, ಬಿಕಾಸ್ ಅವ್ರಿಗೆ ಫಸ್ಟ್ ಮಾಡಿದವ್ರಿಗೆ ಡೇಟ್ ಇರಲಿಲ್ಲ ಸಮಥಿಂಗ್, ಐ ಆಮ್ ನಾಟ್ ಶೋರ್. ಬಟ್ ಸೆಕೆಂಡ್ ವಾಸ್ ಅಮೇಝಿಂಗ್ ಫುಡ್. ಟೋಟಲಿ ಇವಾಗಲೂ ನಾಟಕ ಇಟ್ಕೋತಾರೆ ನಮ್ಮ ಮದುವೆ ಊಟ ಅಂದರೆ ಸಕ್ಕತ್ತಾಗಿತ್ತು ಅಂತ. ಆ್ಯಂಡ್ ಐ ಆಲ್ಸೋ ಲವ್ಡ್ ಇಟ್. ಆ್ಯಂಡ್ ದಟ್ ಪರ್ಸನ್ ವಾಸ್ ಸೋ ಸ್ವೀಟ್. ನಮ್ಮ ಮದುವೆಯಲ್ಲಿ ಅವ್ರಿಗೆ ಗೊತ್ತು ಊಟ ಹುಡುಗಿಗೆ ಯೂಶ್ವಲಿ ಸಿಗಲ್ಲ, ಯುನೋ ದ ಬ್ರೈಡ್ ಆ್ಯಂಡ್ ದ ಗ್ರೂಮ್, ಯಾಕೆ ಲೇಟ್ ಆಗಿಬಿಡುತ್ತೆ ಫೋಟೋಶೂಟೆಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ಸೊ ಅದಕ್ಕೇ ಅವರು ಹುಡುಗಿಗೆ ಅಂತಲೇ ಸೆಪ್ರೇಟಾಗಿ ತೆಗೆದು ಇಟ್ಟಿರು. ಬಟ್ ಅಂದರೆ ಫುಲ್ ತೆಗೆದಿಟ್ಟಿಲ್ಲ, ಸ್ವಲ್ಪ ಏನಿತ್ತು ವಾಟ್ ಎವರ್ ಹಿ ಕುಡ್ ಹಿಯರ್ ಡನ್. So sweet of him and very accommodative people. Probably I can leave his details also. He's little on the expensive side but totally worth the money you spend on food. Our hatra ಮಾಡಿಸಿದ್ರೆ catering. So I will try to leave that down below in case I get the number. If not, definitely someday I will do it. So that was with the marriage album, wedding album. I hope you guys enjoyed. So ನನಗಂತೂ ತುಂಬ ಮಜಾ ಬಂತು ನಿಮಗೆ ಎಲ್ಲ ತೋರಿಸಿ, ಆಮೇಲೆ ಯುನೋ ನಮ್ಮ ಕಡೆ ಎಕ್ಸ್ಪ್ಲೇನ್ ಮಾಡಿ, you know, all the memories, like we also like went through that again. So I thoroughly enjoyed. Of course ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇತ್ತು ಅನ್ಕೋತೀನಿ ಮಧ್ಯದಲ್ಲಿ when I was holding the camera because there's nobody else. And ಒಂದೇ ಆ್ಯಂಗಲಲ್ಲಿ ನನಗೆ ಯುನೋ ಟ್ರೈಪಾಡಲ್ಲಿ ಫಿಕ್ಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ because it's easier for me this way. I hope you guys enjoyed. We'll meet soon in another video. Until then, take care. All of you have a good day, and please subscribe to my channel if you haven't. And if you like this video, kindly like it, gives it a thumbs up and comment. Thank you so much for watching.